ವಿದ್ಯಾರ್ಥಿಗಳೇ 2020-21ನೇ ಸಾಲಿನ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ. ಈ ಹೊಸ ಪಠ್ಯಕ್ರಮದಲ್ಲಿ ಬರುವಂತಹ 5ನೇ ಅಧ್ಯಾಯ ವರ್ಗಗಳು ಮತ್ತು ವರ್ಗಮೂಲಗಳು. ಈ ಅಧ್ಯಾಯದಲ್ಲಿ ಈಗ ನಾವು ಅಭ್ಯಾಸ 5.1 ಅಲ್ಲಿ ಇರುವಂತಹ ಸಮಸ್ಯೆಗಳನ್ನ ಬಿಡಿಸ್ತೀವಿ. ಹಾಗಾದ್ರೆ ಅಭ್ಯಾಸ 5 ಅಲ್ಲಿ ಮೊದಲನೇ ಸಮಸ್ಯೆ ಏನೈತಂದ್ರೆ, ಸಂಖ್ಯೆಗಳ ವರ್ಗಗಳ ಒಂದು ಸಂಖ್ಯೆ ಇರ್ತೈತಿ, ಆ ವರ್ಗಗಳ ಬಿಡಿ ಸ್ಥಾನದಲ್ಲಿರುವ ಅಂಕಿಗಳ್ಯಾವು ಅಂತ ಮೊದಲನೇ ಪ್ರಶ್ನೆ ಐತಿ. ಹಾಗಾದ್ರೆ ಒಂದು ಸಂಖ್ಯೆಯನ್ನ ತಗೊಳೋಣ. ಮೊದಲಿಗೆ 81. ಇದ್ರ ಬಿಡಿ ಸ್ಥಾನದಲ್ಲಿ ಅಂಕಿ ಯಾವ್ದೈತಿ? 1 ಐತಿ. ಹಾಗಾದ್ರೆ ಒಂದರ ವರ್ಗ ಏನು? 1. ಹೌದಾ? ಈ ರೀತಿಯಾಗಿ ನಾವು ವರ್ಗದ ಬಿಡಿ ಸ್ಥಾನದಲ್ಲಿರುವಂತಹ ಅಂಕಿಗಳನ್ನ ಬರಿಬೇಕು. ಉದಾಹರಣೆಗೆ ನೋಡ್ರಿ, 272 ಬಿಡಿ ಸ್ಥಾನದಲ್ಲಿರುವಂತಹ ಅಂಕಿ 2, 2ರ ವರ್ಗ 4. ಹಾಗಾದ್ರೆ 799 ಬಿಡಿ ಸ್ಥಾನದಲ್ಲಿರುವಂತಹ ಅಂಕಿ 9, 9 ಇಂಟು 9 9 81. ಹಾಗಾದ್ರೆ ಬಿಡಿ ಸ್ಥಾನದಾಗ ಏನೈತಿ? 1 ಐತಿ. ಈ 1ಅನ್ನ ನಾವೇನ್ ಮಾಡ್ಬೇಕೀಗ? ಇಲ್ಲಿ ಬರಿಬೇಕು. ಯಾಕ? ವರ್ಗದ ಬಿಡಿ ಸ್ಥಾನದಲ್ಲಿರುವಂತ ಅಂಕಿಯನ್ನ ನಾವೇನ್ ಮಾಡ್ಬೇಕು? ಇಲ್ಲಿ ಬರಿಬೇಕು. ಹಾಗಾದ್ರೆ ಇನ್ನೊಂದ್ ನೋಡ್ರಿ, 3853 ಬಿಡಿ ಸ್ಥಾನದಲ್ಲಿ 3 ಐತಿ. 3ರ ವರ್ಗ 9. ಹಾಗಾದ್ರೆ 1234 ಬಿಡಿ ಸ್ಥಾನದಲ್ಲಿರುವಂತಹ ಅಂಕಿ 4. ಬಿಡಿ ಸ್ಥಾನದಲ್ಲಿರುವಂತಹ ಅಂಕಿ 4. ಹಾಗಾದ್ರೆ ಅದರ ವರ್ಗ ನಕನಕಲೆ 16. ಬಿಡಿ ಸ್ಥಾನದಾಗ ಏನ್ ಬರ್ತೈತಿ? 6 ಬರ್ತೈತಿ. ಈ ರೀತಿಯಾಗಿ ನಾವು ಸಂಖ್ಯೆಗಳ ಮೊದಲ ಈ ಬಿಡಿ ಸ್ಥಾನವನ್ನ ನೋಡ್ಬೇಕು. ಆ ಬಿಡಿ ಸ್ಥಾನದಲ್ಲಿರುವಂತ ಅಂಕಿ ಕಂಡುಹಿಡೀರಿ. ನೆಕ್ಸ್ಟ್ ಏನ್ ಮಾಡ್ರಿ, ಆ ಅಂಕಿಯ ವರ್ಗವನ್ನ ಕಂಡುಹಿಡೀರಿ. ಆ ಅಂಕಿಯ ವರ್ಗವನ್ನ ಕಂಡುಹಿಡಿದು ಅಂಕಿಯ ವರ್ಗ ಕಂಡುಹಿಡಿದಿರ್ತೀರಲ್ಲ, ಅದ್ರ ಬಿಡಿ ಸ್ಥಾನದಾಗ ಏನಿರ್ತಲ್ಲ ಆ ಸಂಖ್ಯೆನ ನಾವೇನ್ ಮಾಡ್ಬೇಕು? ಇಲ್ಲಿ ಬರಿಬೇಕು. ತಿಳಿತಾ? ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನೈತಂದ್ರ, ಸಂಖ್ಯೆಗಳು ಪೂರ್ಣ ವರ್ಗಗಳಲ್ಲ. ಕೆಳಗ್ ಕೊಟ್ಟಿರುವಂತ ಸಂಖ್ಯೆಗಳು ಪೂರ್ಣ ವರ್ಗಗಳಲ್ಲ. ಅದಕ್ಕೆ ಯಾಕಲ್ಲ ಅನ್ನೋದನ್ನ ನಾವ್ ಏನ್ ಮಾಡ್ಬೇಕು? ಇಲ್ಲಿ ಕಾರಣವನ್ನ ಕೊಡ್ಬೇಕು. ಹಾಗಾದ್ರೆ ನೋಡ್ರಿ, ಪೂರ್ಣ ವರ್ಗ ಆಗ್ಬೇಕಂದ್ರ, ಯಾವ್ದೋ ಒಂದು ಸಂಖ್ಯೆ ಪೂರ್ಣ ವರ್ಗ ಆಗ್ಬೇಕಂದ್ರ ಬಿಡಿ ಸ್ಥಾನದಲ್ಲಿ 0, 4, 5, 6, 9 ಮತ್ತ ಕೊನೆಯಲ್ಲಿ ಸಮ ಸಂಖ್ಯೆಗಳಿರ್ಬೇಕು. ತಿಳಿತಾ? ಯಾವ್ದೇ ಒಂದು ಸಂಖ್ಯೆ ಪೂರ್ಣ ವರ್ಗ ಸಂಖ್ಯೆ ಆಗ್ಬೇಕಂದ್ರ ಬಿಡಿ ಸ್ಥಾನದಾಗ ಏನಿರ್ಬೇಕು? 0 ಇರ್ಬೇಕು, 1 ಇರ್ಬೇಕು, 4, 5, 6, 9 ಮತ್ತ ಅದನ್ ಬಿಟ್ರ ಸಮ ಸಂಖ್ಯೆಗಳಿದ್ರೆ ಮಾತ್ರ ನಾವು ಅವುಗಳನ್ನ ಏನಂತ ಹೇಳ್ಬಹುದು? ಪೂರ್ಣ ವರ್ಗ ಅಂತ ಹೇಳ್ಬಹುದು. ಹಾಗಾದ್ರೆ ನೋಡ್ರಿ, ಮೊದಲನೇ ಲೆಕ್ಕ ಏನೈತಂದ್ರ 1057 ಬಿಡಿ ಸ್ಥಾನದಲ್ಲಿ ಏನೈತಿ? ಮೊದಲು ಬಿಡಿ ಸ್ಥಾನದಲ್ಲಿರುವಂತ ಅಂಕಿ ನೋಡ್ಕೋರಿ. ಬಿಡಿ ಸ್ಥಾನದಲ್ಲಿರುವಂತ ಅಂಕಿ ಯಾವ್ದು? ಬಿಡಿ ಸ್ಥಾನದ ಅಂಕಿ ಯಾವ್ದಪ್ಪ? 7. ಹಾಗಾದ್ರೆ 7 ಬಂತಂದ್ರ ಅದು ಪೂರ್ಣ ವರ್ಗ ಅಲ್ಲ ಅಂತ ನಾವ್ ಏನ್ ಮಾಡ್ಬೇಕು? ಇಲ್ಲಿ ಹೇಳ್ಬೇಕು. ಹಾಗಾದ್ರೆ ನೀವ್ ಏನ್ ಮಾಡ್ರಿ, ಒಂದು ಸಂಖ್ಯೆ ಕೊಟ್ಟಿರ್ತಾರ, ಆ ಸಂಖ್ಯೆ ಬಿಡಿ ಸ್ಥಾನ ನೋಡ್ರಿ. ಆ ಬಿಡಿ ಸ್ಥಾನದಾಗ ಇವದಾವಲ್ಲ, ಈ ಸಂಖ್ಯೆಗಳಿದ್ರೆ ಮಾತ್ರ ಅವು ಪೂರ್ಣ ವರ್ಗಗಳು. ಅವು ಇರ್ಲಿಲ್ಲ ಅಂದ್ರೆ ಪೂರ್ಣ ವರ್ಗಗಳಲ್ಲ. ಹಾಗಾದ್ರೆ ಇನ್ನೊಂದ್ ನೋಡ್ರಿ, ಈ ಸಂಖ್ಯೆ ಬಿಡಿ ಸ್ಥಾನದಾಗ ಏನೈತಿ? 3 ಐತಿ. ಹಾಗಾದ್ರೆ ಇದು ಪೂರ್ಣ ವರ್ಗ ಅಲ್ಲ. ತಿಳಿತಾ? ಇನ್ನೊಂದ್ ನೋಡ್ರಿ, ಈ ರೀತಿ ಇದೊಂದ್ ಸಂಖ್ಯೆ ಐತಿ, 22,000 ಐತಿ. ಹಾಗಾದ್ರೆ ಇದು ಪೂರ್ಣ ವರ್ಗ ಹೌದು ಅಲ್ಲೋ? ಇಲ್ಲಿ ನೋಡ್ರಿ, ಕೊನೆಯಲ್ಲಿ ಸಮ ಸೊನ್ನೆಗಳಿಲ್ಲ, 3 ಸೊನ್ನೆಗಳದಾವ್. ಇನ್ನೊಂದು 0 ಬಂದಿದ್ರೆ ಮಾತ್ರ ಅದು ಏನಾಗಿತ್ತು? ಪೂರ್ಣ ವರ್ಗ ಸಂಖ್ಯೆ ಆಗಿತ್ತು. ಆದ್ರೆ ಇಲ್ಲೇ ಸಮ ಸೊನ್ನೆಗಳು ಬಂದಿಲ್ಲ. ಇಲ್ಲೇನಿಲ್ಲ, ಸಮ ಸೊನ್ನೆಗಳು ಇಲ್ಲ. ಸಮ ಸೊನ್ನೆಗಳು ಇಲ್ದಕ್ಕಿದೇನಲ್ಲ, ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಇಲ್ಲಿನೂ ಬಿಡಿ ಸ್ಥಾನದಾಗ ಏನೈತಿ? ಬಿಡಿ ಸ್ಥಾನದ ಅಂಕಿ 3. ಹಾಗಾಗಿ ಇದು ಕೂಡ ಏನಲ್ಲ, ಪೂರ್ಣ ವರ್ಗಗಳಲ್ಲ. ತಿಳಿತಾ? ಮೊದಲು ನೀವು ಈ ರೀತಿಯಾದ ಸಮಸ್ಯೆಗಳನ್ನ ಬಿಡಿಸ್ಬೇಕಂದ್ರೆ ಈ ಮೇಲಿರುವಂತ ವಾಕ್ಯವನ್ನ ಏನ್ ಮಾಡ್ಬೇಕು? ಪರ್ಫೆಕ್ಟ್ ಆಗ್ಬೇಕು. ನೆಕ್ಸ್ಟ್ 49 7 ಬೆಸ ಸಂಖ್ಯೆಗಳ ಮೊತ್ತವನ್ನಾಗಿ ವ್ಯಕ್ತಪಡಿಸ್ಬೇಕು. ಈಗ ನೋಡ್ರಿ, 49 ಇದನ್ನ ಯಾವ ರೀತಿ ಬರ್ತೇವಿ? 7 ಸ್ಕ್ವೇರ್. ಹೌದಾ? ಹಾಗಾದ್ರೆ ಇವನ್ನ ಬೆಸ ಸಂಖ್ಯೆಗಳ ಮೊತ್ತ ಮಾಡ್ಬೇಕು. ಬೆಸ ಸಂಖ್ಯೆಗಳನ್ನ ನಾವು 7 ಬೆಸ ಸಂಖ್ಯೆ ಬರದ್ವಿ ಅಂದ್ರೆ ಮುಗೀತ್ ನೋಡ್ರಿ. 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 9 11 13 1 2 3 4 5 6 7 ಈ ರೀತಿಯಾಗಿ 7 ಬೆಸ ಸಂಖ್ಯೆಗಳನ್ನ ಬರದ್ರ 49 ಸಿಗುತ್ತೆ. ತಿಳಿತಾ? ನೋಡ್ರಿ, 3 1 4 4 5 9 9 7 9 7 16 ಈ ರೀತಿಯಾಗಿ ನೀವು ಕೂಡಿಸ್ಕೊಂತ ಹೋದ್ರ ನಿಮ್ಗೆ ಆನ್ಸರ್ ಎಷ್ಟು ಬರ್ತಾ? 49 ಬರ್ತ. ಹಾಗಾಗಿ ಬೆಸ ಸಂಖ್ಯೆಗಳನ್ನ ಸೀರಿಯಲ್ ಆಗಿ ಬರ್ಕೊಂತ ಹೋಗ್ಬೇಕು. ಅವಾಗ ಇಲ್ಲಿ ಎಷ್ಟು ಸಂಖ್ಯೆ ಇರ್ತೈತಲ್ಲ, ಈಗ ಉದಾಹರಣೆಗೆ 64 64ರದ 8 ಬರೀತೀರಿ.
ಹಾಗಾದ್ರೆ 8 ಬೆಸ ಸಂಖ್ಯೆಗಳನ್ನ ಬರಿತಾ ಹೋದ್ರೆ ನಮ್ಗೆ ಎಷ್ಟು ಸಿಗುತ್ತ 64 ಸಿಗುತ್ತ. ಹಾಗಾಗಿ ನಾವ್ ಏನ್ ಮಾಡ್ಬೇಕಿಲ್ಲಿ ಬೆಸ ಸಂಖ್ಯೆಗಳ ಮೊತ್ತ ಕಂಡು ಹಿಡಿಬೇಕಂದ್ರ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನ ಬರಿತಾ ಹೋಗ್ಬೇಕು. ಅದು ಇಲ್ಲಿ ಎಷ್ಟು ಬರ್ತಲ್ಲ ಅಷ್ಟು ಬರಿಬೇಕು. ಇನ್ನೊಂದು ಉದಾಹರಣೆ, ಇನ್ನೊಂದ್ ಲೆಕ್ಕ ಐತ್ ನೋಡ್ರಿ. 121 11 ಬೆಸ ಸಂಖ್ಯೆಗಳ ಮೊತ್ತವನ್ನಾಗಿ ವ್ಯಕ್ತಪಡಿಸಿ. 121 ಇದನ್ನ ಯಾವ ರೀತಿ ಬರ್ತೀವಿ? 11 ಸ್ಕ್ವೇರ್, 11 11 121. ಹಾಗಾದ್ರೆ ಏನ್ ಮಾಡ್ಬೇಕು ಇಲ್ಲಿ ಬೆಸ ಸಂಖ್ಯೆಗಳ ಮೊತ್ತ 11 ಸಂಖ್ಯೆಯನ್ನ ಬರಿಬೇಕು. 1 3 5 7 9 11 13 15 17 19 21. ನೋಡ್ರಿ 11 ಆಗ್ಯಾವನ 1 2 3 4 5 6 7 8 9 10 11. ಈ ರೀತಿ 11 ಬೆಸ ಸಂಖ್ಯೆಗಳನ್ನ ಕೂಡಿಸಿದ್ರ ಮೊತ್ತ ಎಷ್ಟು ಬರ್ತ? 121 ಬರುತ್ತೆ. ತಿಳಿತಾ? ನೆಕ್ಸ್ಟ್, ಸಂಖ್ಯೆಗಳ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳದಾವು ಅಂತ ಕಂಡಿಡ್ಬೇಕು. 2 ಸಂಖ್ಯೆಗಳನ್ನ ಕೊಡ್ತಾರ, ಅವುಗಳ ನಡುವೆ ಎಷ್ಟು ಸಂಖ್ಯೆಗಳದಾವು ಅಂತ ನಾವು ಕಂಡಿಡ್ಬೇಕು. ಇದನ್ನ ಕಂಡು ಹಿಡಿಬೇಕಂದ್ರ ಒಂದ್ ಇದೈತಿ ನೋಡ್ರಿ. n ಸ್ಕ್ವೇರ್ ಮತ್ತು n+1 ಸ್ಕ್ವೇರ್ ಗಳ ಮಧ್ಯೆ ಪೂರ್ಣ ವರ್ಗ ಅಲ್ಲದ 2n ಸಂಖ್ಯೆಗಳಿರ್ತ. ಹಾಗಾದ್ರೆ n ಸ್ಕ್ವೇರ್ ಮತ್ತ n+1 ಸ್ಕ್ವೇರ್ ಗಳ ಮಧ್ಯೆ ಏನಿರ್ತಾವು? ಪೂರ್ಣ ವರ್ಗ ಅಲ್ಲದ ಸಂಖ್ಯೆಗಳು 2 ಪಟ್ಟು ಇರ್ತಾವಂತ ಹೇಳ್ಬೋದು. ಈಗ ಉದಾಹರಣೆಗೆ ನೋಡ್ರಿ, ನಾವು ಮೊದಲನೇ ಸಂಖ್ಯೆ ಯಾವ ತಗೋಣ? 12 ಮತ್ತ 13. 12 ಮತ್ತ 13 ನಡುವೆ ಎಷ್ಟು ಪೂರ್ಣ ವರ್ಗವಲ್ಲದ ಸಂಖ್ಯೆಗಳದಾವು ಅನ್ನೋದನ್ನ ಇಲ್ಲಿ ಕಂಡುಹಿಡಬೇಕು. ಹಾಗಾದ್ರೆ n = ಏನಾಗುತ್ತೆ ಇಲ್ಲಿ? 12 ಆಗುತ್ತೆ. n = 12 ಆಗುತ್ತೆ. 2n = 12 × 2 12 24. ಹಾಗಾದ್ರೆ ಇಲ್ಲಿ ಏನ್ ಹೇಳ್ಬೋದು ನಾವು? 20 ಮತ್ತ 25 ನಡುವೆ, ಸಾರಿ 12 ಮತ್ತ 13 ನಡುವೆ 24 ಪೂರ್ಣ ವರ್ಗವಲ್ಲದ ಸಂಖ್ಯೆಗಳದಾವು ಅಂತ ಹೇಳ್ಬೇಕು. 24 ಪೂರ್ಣ ವರ್ಗವಲ್ಲದ ಸಂಖ್ಯೆಗಳಿವೆ ಅಂತ ಹೇಳ್ಬೋದು. ತಿಳಿತಾ? ಮೊದಲನೇದಾಗಿ n ಅಂದ್ರೆ ಏನ್ ತಗೋರಿ? ಇಲ್ಲಿ ಕೊಟ್ಟಂತ ಸಂಖ್ಯೆಯನ್ನ ತಗೋರಿ. 2n = 12 × 2. ಇನ್ನೊಂದ್ ನೋಡ್ರಿ, 25 ಮತ್ತು 26. 25 ಮತ್ತು 26. n = ಎಷ್ಟು? 25. 2n = 25 × 2. 25 50. ಹಾಗಾದ್ರೆ 25 ಮತ್ತು 26 ನಡುವೆ 50 ಪೂರ್ಣ ವರ್ಗ ಅಲ್ಲದ ಸಂಖ್ಯೆಗಳದಾವು. ತಿಳಿತಾ?